ತುಂಬಾ ಜನ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಶೆಡ್ ಇವಾಗ ಊರೊಳಗಡೆ ಇರಬೇಕಾ ಇಲ್ಲ ಅಂತಂದ್ರೆ ಈಗ ಫಾರಮ್ಗಳು ಅಂತ ಮಾಡ್ತೀವಿ ಬ್ರೋ. ಈಗ ಹೊಸ ಫಾರಮ್ ಮಾಡಿದಾಗ ಈಗ ಊರೊಳಗಡೆ ಇದ್ರೆ ಸರಿನಾ ಇಲ್ಲ ತೋಟದಿಂದ ಆಚೆ ಇದ್ರೆ ಸರಿನಾ, ಮತ್ತು ಎಷ್ಟೆಷ್ಟಕ್ಕೆ ಸಿಂಪಲ್ ಆಗಿ ಮಾಡ್ಕೋತೀವಿ ಅಂದರೆ ಎಷ್ಟೆಷ್ಟು ಅಡಿಗೆ ಫಾರಮ್ಮು ಶೆಡ್ಡು ಮಾಡ್ಬೋದು, ಮತ್ತು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಮತ್ತು ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅಂತಂದರೆ ಇವಾಗ ನಿಮಗೆ ಶೆಡ್ಡು ಊರಿಂದ ಹೊರಗಡೆ ಇದ್ದರೆ ಚೆಂದ. ಅಂತಂದರೆ ಈಗ ನಾಟಿ ಕೋಳಿ ಶೆಡ್ ಬಂದು ನಿಮಗೆ ಊರಿಂದ ಹೊರಗಡೆ, ಅಂದರೆ ನಂದು ಕೂಡ ಊರಿಂದ ಹೊರಗಡೆ ಇರೋದು. ಊರಿಂದ ಹೊರಗಡೆ ಯಾಕಪ್ಪ ಇರಬೇಕು ಅಂತಂದರೆ ಇವಾಗ ಹುಂಜಗಳು ಸೌಂಡ್ ಮಾಡೋದು ಜಾಸ್ತಿ. ಊರೊಳಗಡೆ ಇತ್ತು ಅಂತಂದರೆ ನಿಮಗೆ 4 ಗಂಟೆ ರಾತ್ರಿಗೂ ಕೂಗ್ತವೆ, 2 ಗಂಟೆ ರಾತ್ರಿ ಒಳಗೂ ಕೂಗ್ತವೆ, ಯಾವಾಗ ಕೂಗ್ತವೆ ಅಂತಲೇ ಗೊತ್ತಾಗೋದಿಲ್ಲ. ನಾವಕ್ಕೆ ಇಷ್ಟ ಬಂದ ಟೈಮಲ್ಲೆಲ್ಲ ಹುಂಜ ಕೂಗ್ತಾ ಇರ್ತವೆ. ಅಂದರೆ ಇಷ್ಟೇ ಹೊತ್ತು ಅಷ್ಟೇ ಹೊತ್ತು ಅಂತ ಏನಿರೋದಿಲ್ಲ, ಯಾವಾಗ ಬೇಕು ಕೋಳಿಗಳೆಲ್ಲ ಅವಾಗ ಕೂಗ್ತಾ ಇರ್ತವೆ. ಮತ್ತು ಯಾವಾಗ ಬೇಕು ಅವಾಗೆಲ್ಲ ಗಲಾಟೆ ಮಾಡೋದು, ಮತ್ತು ಸ್ಮೆಲ್ ಬರೋದು, ಮತ್ತು ಕೋಳಿ ಕಸ ಎಲ್ಲ ಸ್ಮೆಲ್ ಬರೋದು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ಒಂದು ಥಿಂಗ್ಸ್ ಏನಪ್ಪ ಅಂತಂದರೆ ನೀವು ಊರಿಂದ ಹೊರಗಡೆ ಫಾರಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಂತೆ ನೀವೀಗ ಫಾರಮ್ನ ಎಷ್ಟು ಅಡಿಲಿ ಮಾಡಿದ್ರೆ ಫಸ್ಟು ಚೆನ್ನಾಗಿರುತ್ತೆ, ಮತ್ತು ಎಷ್ಟು ಅಡಿಗೆ ಫಾರಮ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇರೋದು. ಇವಾಗ ನಿಮ್ಮ ಶೆಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ಅಂತಂದರೆ ಇವಾಗ ನೀವು ಬರೀ ಕೋಳಿಗಳನ್ನೇ ಸಾಕ್ತೀನಿ, ಬೇರೆ ಮರಿಗಳೇನೋ ಒಂದು ಸ್ವಲ್ಪ ಚಿಕ್ಕ ಬಿಡ್ಕೋತೀವಿ, ಒಂದು 100 ಒಳಗಡೆ ಸಾಕ್ತೀವಿ ಅಂತಂದರೆ 15 ಬೈ 15 ಇತ್ತು ಅಂತಂದ್ರೂ ನಿಮ್ಗೆ ಆರಾಮಾಗಿ ಸಾಕಾಗುತ್ತೆ ಮರಿಗಳಿಗೆ ಕೋಳಿಗಳಿಗೆ ಸಾಕೊಳ್ಳೋಕ್ಕೆ. ಇಲ್ಲ ಬೇಡ 20 ಬೈ 40 ಇದ್ರೂ ಕೂಡ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಥರದ್ದೆಲ್ಲ ನೀವು ಮಾಡ್ಕೋಬೋದು. ಇಷ್ಟರಲ್ಲಿ ಇವೆಲ್ಲ ಕಡಿಮೆ ಖರ್ಚು. ಅಂತಂದರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷದ ಒಳಗಡೆ ನಿಮಗೆ ಶೆಡ್ಗಳಾಗುವಂಥದ್ದು. ಅಂತಂದರೆ ಇನ್ನೂ ಚಿಕ್ಕದಾಗಿ ಅಂತಂದರೆ ನಿಮಗೆ 10 ಬೈ 10 ಮಾಡ್ಕೋಬೋದು. ಕೋಳಿಗಳಿಗೆ ಮಾತ್ರ ಆಗುತ್ತೆ ಅಂದರೆ ಒಂದು 50 ಕೋಳಿಗಳು ಅಚ್ಚುಕಟ್ಟಾಗಿ ಸಾಕೋಬೋದು ಅಷ್ಟೇ. ಆ ಥರ ಮಾಡ್ಕೋತೀನಿ ಅಂದರೆ ಆ ಥರ ಮಾಡ್ಕೋಬೋದು. ನೀವಿಲ್ಲ ಜಾಸ್ತಿ ಮಾಡ್ಕೋತೀನಿ ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಅದರಲ್ಲೇನಿಲ್ಲ.